ಈಗ ಯಾರಾದರೂ ವಾರ್ ಬುಲೆಟಿನ್ ಅನ್ನ ಟ್ಯೂನ್ ಮಾಡಿದ್ರೆ ಇದುವರೆಗೂ ಆಗಿರುವ ಡೆವಲಪ್ಮೆಂಟ್ ಗಳನ್ನ ಒಂದು ಸಲ ನಿಮಗೆ ಕೊಡ್ತಾ ಇದ್ದೀವಿ. ಇವತ್ತು ಬೆಳಗ್ಗೆ ಪಾಕಿಸ್ತಾನದ 4 F-16 ವಿಮಾನಗಳು ಭಾರತದೊಳಗೆ ನುಸುಳುವ ಪ್ರಯತ್ನವನ್ನ ಮಾಡಿದ್ವು. ಭಾರತದ ಸುಖೋಯ್ 30 ಯುದ್ಧ ವಿಮಾನಗಳು ಆ ಪಾಕಿಸ್ತಾನದ F-16 ಗಳನ್ನ ಯಶಸ್ವಿಯಾಗಿ ಹಿಮ್ಮೆಟ್ಟಿಸಿವೆ. ಅದರ ಜೊತೆಗೆ ಒಂದು F-16 ಅನ್ನ ಹೊಡೆದುರುಳಿಸಲಾಗಿದೆ ಅನ್ನುವಂತಹ ಮಾಹಿತಿ. ಇದೇ ಸಂದರ್ಭದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಸರಕು ಸಾಗಣೆ ಹೆಲಿಕಾಪ್ಟರ್ Mi-17 ಪತನಗೊಂಡಿದೆ ಭಾರತದ್ದು. ಅದನ್ನ ಭಾರತದ MiG-29 ಯುದ್ಧ ವಿಮಾನವನ್ನ ಪಾಕಿಸ್ತಾನ ಹೊಡೆದುರುಳಿಸಿದೆ ಅನ್ನುವ ಅರ್ಥದಲ್ಲಿ ಪಾಕಿಸ್ತಾನಿ ಮಾಧ್ಯಮಗಳು ಬಿಂಬಿಸ್ತಾ ಇವೆ. ಪಾಕಿಸ್ತಾನದಿಂದ ಸುಳ್ಳಿನ ಸರಮಾಲೆಯೇ ಬರ್ತಾ ಇರುವಂಥದ್ದು. ತಾಂತ್ರಿಕ ದೋಷದಿಂದ ಪತನಗೊಂಡಿದ್ದು ಭಾರತದ Mi-17 ಸರಕು ಸಾಗಣೆ ಹೆಲಿಕಾಪ್ಟರ್. ಅದಕ್ಕೆ ಯಾವುದೇ ಕಾಂಬ್ಯಾಟ್ ರೋಲ್ ಇಲ್ಲ, ರಣರಂಗದಲ್ಲಿ ಅದು ಯಾವುದೇ ಪಾತ್ರವನ್ನ ನಿರ್ವಹಿಸೋದಿಲ್ಲ. ಅಂಥ ಹೆಲಿಕಾಪ್ಟರ್ ಒಂದು LOC ಇಂದ ತುಂಬಾ ಒಳಗಡೆ ಪತನಗೊಂಡಿದೆ ತಾಂತ್ರಿಕ ಕಾರಣದಿಂದ. ಆದರೆ ಪಾಕಿಸ್ತಾನ ನಮ್ಮ F-16 ಯುದ್ಧ ವಿಮಾನಗಳು ಭಾರತದ MiG-29 ಅನ್ನ ಹೊಡೆದುರುಳಿಸಿವೆ ಅನ್ನುವ ಅರ್ಥದಲ್ಲಿ ಪ್ರಸಾರ ಮಾಡ್ತಾ ಇವೆ ಪಾಕಿಸ್ತಾನದ ಮಾಧ್ಯಮಗಳು. Mi-17 ಹೆಲಿಕಾಪ್ಟರ್ ಅನ್ನ ನೀವು ಬೆಂಗಳೂರಿನಲ್ಲೇ ತುಂಬಾ ಸಲ ನೋಡಿರ್ತೀರಿ. ಅದರ ಏರ್ ಬೇಸ್ ಯಲಹಂಕದಲ್ಲೇ ಇದೆ. ಸರಕು ಸಾಗಣೆ ಹೆಲಿಕಾಪ್ಟರ್ ಅದು ಅನೇಕ ಸಂದರ್ಭಗಳಲ್ಲಿ ಬಳಕೆಯಾಗುತ್ತೆ. ಇತ್ತೀಚೆಗಷ್ಟೇ ಬಂಡೀಪುರದಲ್ಲಿ ಕಾಡ್ಗಿಚ್ಚು ಹಬ್ಬಿದ್ದಾಗ ಅದನ್ನ ಆರಿಸೋದಕ್ಕೆ ಬಳಸಲಾಗಿದ್ದಂಥದ್ದು Mi-17. ಅಂಬರೀಷ್ ಅವರ ಪಾರ್ಥಿವ ಶರೀರವನ್ನ ಬೆಂಗಳೂರಿನಿಂದ ಮಂಡ್ಯಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿಂದ ವಾಪಸ್ ತಗೊಂಡು ಬರೋದಕ್ಕೂ Mi-17 ಅನ್ನ ಬಳಸಲಾಗಿತ್ತು. ಅಂಥದ್ದೊಂದು ಹೆಲಿಕಾಪ್ಟರ್ ಪತನಗೊಂಡಿದೆ. ಆ ಹೆಲಿಕಾಪ್ಟರ್ಗೆ ರಣರಂಗದಲ್ಲಿ ಯಾವುದೇ ಪಾತ್ರ ಇರಲಿಲ್ಲ, ಕಾಂಬ್ಯಾಟ್ ರೋಲ್ ಯಾವುದೂ ಇರಲಿಲ್ಲ. ಅದನ್ನ ಪಾಕಿಸ್ತಾನದ ವಾಯುಪಡೆಯ ಪರಾಕ್ರಮ ಅಂತ ಪಾಕಿಸ್ತಾನಿ ಮಾಧ್ಯಮಗಳು ಹೇಳಿಕೊಳ್ತಾ ಇವೆ. ಇದೇ ಸಂದರ್ಭದಲ್ಲಿ ಭಾರತದ ಪ್ರಮುಖ ನಗರಗಳ ಮೇಲೆ ಉಗ್ರ ದಾಳಿ ನಡೆಯಬಹುದು ಅನ್ನುವ ಸೂಚನೆ ಬಂದ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಹೈ ಅಲರ್ಟ್ ಘೋಷಿಸಿದೆ ದೆಹಲಿ ಪೊಲೀಸ್ ಪಡೆ. ಮತ್ತೊಂದಷ್ಟು ಆತ್ಮಾಹುತಿ ದಾಳಿಗಳನ್ನ ನಡೆಸಬಹುದು ಉಗ್ರರು. ಇದಕ್ಕೆ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ISI ಕುಮ್ಮಕ್ಕಿದೆ ಅನ್ನುವ ಮಾಹಿತಿಗಳು ಬಂದ ಹಿನ್ನೆಲೆಯಲ್ಲಿ ಪೊಲೀಸರು ಹೈ ಅಲರ್ಟ್ ಘೋಷಿಸಿದ್ದಾರೆ. ISI ಪ್ರೇರಿತ ಉಗ್ರಗಾಮಿ ಸಂಘಟನೆಗಳು ಭಾರತದ ಒಳಗಿನ ಪ್ರಮುಖ ನಗರಗಳಲ್ಲಿ ಆತ್ಮಾಹುತಿ ದಾಳಿ ನಡೆಸಬಹುದು ಅನ್ನುವ ಬೇಹುಗಾರಿಕಾ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಪ್ರಮುಖ ಸ್ಮಾರಕಗಳಿಗೂ ಕೂಡ ಬಿಗಿ ಭದ್ರತೆಯನ್ನ ನೀಡಿದ್ದಾರೆ ದೆಹಲಿ ಪೊಲೀಸರು. ವಿಮಾನ ನಿಲ್ದಾಣಗಳು, ಮೆಟ್ರೋ ಸೇರಿದಂತೆ ಪ್ರಮುಖ ಸಾರ್ವಜನಿಕ ಜಾಗಗಳು ಮತ್ತು ಸ್ಮಾರಕಗಳಿಗೆ ದೆಹಲಿ ಪೊಲೀಸರು ಬಿಗಿ ಭದ್ರತೆಯನ್ನ ಮಾಡಿದ್ದಾರೆ.